ಅಲ್ಲಿ ಏನಾಗಿದೆ ಅಂದರೆ ಟಿಶ್ಯೂ ಕೆಳಗೆ ಬಂದರೆ ನೀರಲ್ಲಿ ಬಂದರೆ ಸರ್ ತೊಂದರೆ ಆಗುತ್ತೆ ಅಂತ. ಎಲ್ಲರಿಗೆ ನಮಸ್ಕಾರ. 2 ದಿನ ಹಿಂದೆ ಧಾರಾಕಾರ ಮಳೆಯಾಗಿ ಕೆಲವೊಂದು ಕಡೆ ಮಳೆಯಿಂದ ಬೆಳೆಗಳು ಹಾನಿಯಾಗಿವೆ. ಅದೇ ಥರ ನಮ್ಮ ಊರ ಹತ್ರ ಒಂದು ಟಿಸಿ ಇತ್ತು. ಆ ಟಿಸಿ ಕೂಡ ಬಹುತೇಕ ಹಾಳಾಗಿತ್ತು. ಅದಕ್ಕಾಗಿ ನಾವು ಮೊನ್ನೆ ಒಂದು 2 ದಿನ ಮುಂಚೆ ನಾವು ಕೆಬಿದವರು ನಮ್ಮ AW ಸಾಹೇಬರಿಗೆ ಮತ್ತು ಜೆಸ್ಕಾಂ ಡಿಪಾರ್ಟ್ಮೆಂಟ್ವರಿಗೆ ಒಂದು ನಾವು ಮನವಿ ಮಾಡಿದ್ದೇವೆ. ಆ ಮನವಿ ಪ್ರಕಾರ ಅವರು ಒಂದೇ ದಿನದಲ್ಲಿ ಅತಿ ಶೀಘ್ರವಾಗಿ AW ಸಾಹೇಬರು ಹಾಗೂ ನಮ್ಮ ಲೈನ್ಮನ್ ಆಗಲಿ, ನಮ್ಮ ಜೆಸ್ಕಾಂ ಡಿಪಾರ್ಟ್ಮೆಂಟ್ ಆಗಲಿ, ಅವರು ಎಲ್ಲರೂ ಕೂಡಿ ಅವರು ಕಠಿಣ ಪರಿಶ್ರಮದಿಂದ ಒಂದೇ ದಿನದಲ್ಲಿ ಈ ಟಿಸಿಯನ್ನು ಅಲ್ಲಿಂದ ಇಲ್ಲಿ ಸ್ಥಳಾಂತರ ಮಾಡಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಅವರಿಗೆ ಬಹಳ ತುರ್ತು ಸೇವೆಯನ್ನು ಕೊಟ್ಟಿದ್ದಾರೆ ಮತ್ತು ಜನರಿಗೆ ಮೆಚ್ಚುವಂಥ ಕೆಲಸ ಮಾಡಿ ನಮಗೆ ಭಾಳ ಒಂದು ಹೆಲ್ಪ್ಫುಲ್ ಒಂದೇ ದಿನದಲ್ಲಿ ಈ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಎಲ್ಲ ಜೆಸ್ಕಾಂ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ನಮ್ಮ AW ಸಾಹೇಬರಿಗೆ ಎಲ್ಲರಿಗೆ ನಾವು ನಮ್ಮ ಈ ಊರದಿಂದ ನಾವು ಅವರಿಗೆ ಧನ್ಯವಾದ ತಿಳಿಸುತ್ತೇವೆ. ಮತ್ತು ಅದೇ ರೀತಿಯಲ್ಲಿ ಈ ಸುದ್ದಿಯನ್ನು ಮಾಡಿದ್ದ ನ್ಯೂಸ್ 24 ಅವರು ಕೂಡ ನಮಗೆ ರಾಮದಾಸ್ ಪಾಟೀಲ್ ಅವರು ಕೂಡ ನಮಗೆ ಈ ಸುದ್ದಿಯನ್ನು ಮಾಡಿ ಎಲ್ಲ ಸೆಳೆದಿದ್ರು. ಅದಕ್ಕಾಗಿ ಎಲ್ಲ ರೀತಿಯಿಂದ ನಮಗೆ ಕೆಲಸ ಆಗಿದೆ. ಅದಕ್ಕಾಗಿ ನ್ಯೂಸ್ 24 ಆಗಲಿ ಮತ್ತು ನಮ್ಮ ಜೆಸ್ಕಾಂ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಬೇರೆ ಎಲ್ಲ ಮೀಡಿಯಾದರು ಕೂಡ ನಮಗೆ ಈ ಸುದ್ದಿಯನ್ನು ಮಾಡಿದರು. ಅವರೆಲ್ಲರಿಗೆ ಶಿವಕುಮಾರ್ ಸಾಧುರಿವಾಣಿ ಅವರು ಕೂಡ ಇದು ಮಾಡಿದ್ದಾರೆ. ಅದಕ್ಕಾಗಿ ಇವರೆಲ್ಲ ಮೀಡಿಯಾದವರಿಗೆ ಮತ್ತು ಮುಖ್ಯವಾಗಿ ಜೆಸ್ಕಾಂ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಅತಿ ಮುಖ್ಯವಾಗಿ ನಮ್ಮ ಅವರ ತಾಲೂಕಿನ AW ಸಾಹೇಬರು ಕೂಡ ನಮಗೆ ಒಂದು ಈ ಕೆಲಸಕ್ಕೆ ಒಂದೇ ದಿನದಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರಿಗೆ ನಾವು ಈ ಊರ ವತಿಯಿಂದ ನಿಮಗೆಲ್ಲರಿಗೆ ನಾವು ಧನ್ಯವಾದ ತಿಳಿಸುತ್ತೇವೆ. ಜೈ ಹಿಂದ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.